ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮೂರಲ್ಲಿ ಗಂಗಮ್ಮ ಜಾತ್ರೆ, ಅದಕ್ಕೆ ಹೂವು ತೊಗೊಳಕಂತ KR ಮಾರ್ಕೆಟಿಗೆ ಬಂದಿದ್ದೀನಿ. ಹೇಗಿದೆ ನೋಡಿ, ಹಣ್ಣುಗಳು ನೋಡಿ ಏನು ಸಖತ್ತಾಗಿದೆ. ಮಾವಿನ ಹಣ್ಣೆಲ್ಲ ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಮಾವಿನ ಹಣ್ಣು. ಸೈಡಲ್ಲಿ ಬಂದರೆ ಬೆಟ್ಟದ ನೆಲ್ಲಿಕಾಯಿ ಹಸಿರು ಹೂವಿಗೆ ಚೆನ್ನಾಗಿತ್ತು. ಮುಂದಕ್ಕೆ ಹೋಗಿ ಎಲೆ ತೆಂಗಿನಕಾಯಿ, ಹೂವು, ಹಣ್ಣುಗಳು ನೋಡಿ, ಪಪ್ಪಾಯ ಹೇಗಿದೆ ಅಂತ. ಹಾಗೆ ಮುಂದಕ್ಕೆ ಹೋದ್ವಿ, ಹಣ್ಣು ನೋಡಿ ಇದು ಎಷ್ಟು ಫ್ರೆಶ್ ಆಗಿದೆ ಅಂತ. ಹಾಗೆ ಫಸ್ಟ್ ಟೈಮ್ ನಾನಿದು ಮಾರ್ಕೆಟ್ಗೆ ಹೋಗಿದ್ದೀನಿ, ಆದರೆ ಒಳಗಡೆ ಹೂವಿನ ಇದಕ್ಕೆ ಯಾವತ್ತೂ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಹೂವು ತರೋಕ್ಕಂತ ಹೋದ್ವಿ. ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿ ಕಲರ್ಫುಲ್ಲಾಗಿ ಆಗಿದೆ ನೋಡಿ. ಚೆಂಡು ಹೂವು, ಇದು ಬಂದು ಶಾವಂತಿಗೆ ಹೂವು. ಅಂದರೆ ಯಾವಾಗೂ ಜನ ಇರೋದಂತೆ ಫ್ರೆಂಡ್ಸ್, ಅದೇ ಈ ಸತಿ ಜನ ಕಮ್ಮಿ ಇದ್ದಾರೆ ನಾವು ಹೋದಾಗ. ನೋಡಿ, ನಾವು ಶಾವಂತಿ ಹೂವು ತೊಗೊಂಡ್ವಿ, ಕನಕಾಂಬರ ಹೂವು ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿತ್ತು, ಅಲ್ಲಲ್ಲೇ ತೊಗೊಂಡ್ವಿ. ಶಾವಂತಿ ಇದು ಸುಗಂಧರಾಜ ಎಷ್ಟು ಚೆನ್ನಾಗಿದೆ ಗೊತ್ತಾ, ಫ್ರೆಶ್ ಆಗಿ ಚೆನ್ನಾಗಿತ್ತು ನೋಡಿ. ಮಲ್ಲೆ ಹೂವು ಕಟ್ಟಕ್ಕಾಗಲ್ಲ ಅಂತ ತೊಗೊಂಡಿಲ್ಲ ನಾವು. ನೋಡಿಲ್ಲ, ನನ್ನ ಮಾಡ್ತಾಯಿದ್ರು ನನ್ನ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಗುಲಾಬಿ ಹೂವು ಎಷ್ಟು ಫ್ರೆಶ್ ಆಗಿದೆ ನೋಡಿ. ದಿಂಡು ನೋಡಿ ಎಷ್ಟು ಚೆನ್ನಾಗಿದೆ, ದಿಂಡು ನೋಡಿ ಸಖತ್ತಾಗಿದೆ. ಕನಕಾಂಬರ ಹೂವು ದಿಂಡು ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿತ್ತು. ನಾವೊಂದು 2 ದಿಂಡು ತೊಗೊಂಡ್ವಿ. ಇದು ತುಳಸಿ ತೊಗೊಂಡ್ವಿ. ಹಾಗೆ ನಮಗೆ ಶಾವಂತಿಗೆ ಹೂವು 1-2 ಮಾರು ಶಾವಂತಿಗೆ ಹೂವು ತೊಗೊಂಡ್ವಿ. ಗುಲಾಬಿ ಹೂವು ಕೇಳಿದ್ವಿ, ರೇಟ್ ಜಾಸ್ತಿ ಹೇಳಿದ್ರು. ಸರಿ, ಮುಂದೆ ನೋಡೋಣ ಬಾ ಅಂತ ಕರ್ಕೊಂಡು ಹೋದ್ರು. ನೋಡಿ, ಜಡೆಗೆ ಹಾಕ್ತಾರಲ್ಲ ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ. ಹಾಗೆ ಮುಂದಕ್ಕೆ ಹೋದ್ವಿ. ಇಲ್ಲಿ ಬಂದು ನಮ್ಮದು ಆರತಿ ಎತ್ತುತ್ತೀವಲ್ಲ, ಅಲ್ಲಿ ಇದು ಬೇಕು ನಮ್ಗೆ, ಲಕ್ಷ್ಮೀ ಮುಖವಾಡ ಇತ್ತು. ಅದೇ ಗೋವಿಂದದು ಇರಲಿಲ್ಲ ಅಂದ್ಬಿಟ್ಟು ಒಂದು ನಾಮ ಚಕ್ರಗಳು ತೊಗೊಂಡ್ವಿ, ಮತ್ತು ಬೀಡ್ಸ್ ಎಲ್ಲ ತೊಗೊಂಡ್ವಿ ಅಲಂಕಾರ ಮಾಡೋದಕ್ಕೆ. ಹೂವುಗಳು ಚೆನ್ನಾಗಿದೆ ನೋಡಿ, ಹಾರ ನೋಡಿ ಹೇಗಿದೆ ಅಂತ. ಹಾಕೊಂತ ನನಗೆ ಕೂತ್ಕೊಂಡ್ಬಿಡ್ಬೇಕು ಆ ಥರ ಇದೆ ಒಂದೊಂದು ಹೂವಿನ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಅವಳನ್ನ ಕೇಳಿದ್ದಕ್ಕೆ 1 ಅವರ್ 1.5 ಅವರ್ ಒಳಗಡೆ ನಾವು ಒಂದು ಹೂವಿನ ಹಾರ ಕಟ್ತೀವಿ ಅಂತ ಹೇಳಿದ್ರು. ಹಾಗೆ ಮುಂದಕ್ಕೆ ಬಂದ್ವಿ ನೋಡಿ. ಎಲ್ಲ ಇದು ಆರತಿ ಎತ್ತೋದು ಹೂವಿಂದ ಎಷ್ಟು ಚೆನ್ನಾಗಿದೆ ನೋಡಿ. ಇದು 6,500 ಹೇಳಿದ್ರು. ಇದು ಬಂದು ಇದು ರೇಟ್ ಕೇಳಿ, ಅದು ಮಾತ್ರ ರೇಟ್ ಕೇಳಿದ್ವಿ. ಇದೇ ಥರನೇ ನಾವು ಡೆಕೋರೇಷನ್ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿ ನೋಡಿ, ಇದೇ ಥರ ನಾನು ತೊಗೊಂಡಿದ್ದು. ಆ ಕಡೆ ಚಕ್ರ ಬಂದು ಇದು ತೊಗೊಂಡಿದ್ದು. ಮತ್ತು ಇದು ಯಾವ ಥರ ಮಾಡೋದು ಏನು ಅಂತ ಕೇಳಿದ್ವಿ. ಅವ್ರು ಹೇಳೋದಿಲ್ಲ ಇದು ಹೇಗೆ ಮಾಡೋದು ಏನು ಎತ್ತ ಅಂತ. ಅದೇ ಇವ್ರು ಹೇಳಿದ್ರು, ಈ ಥರ ಕಟ್ಟಬೇಕು, ಈ ಥರ ಚುಚ್ಚಿ ಈ ಥರ ರೆಡಿ ಮಾಡೋದು ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. ಹೂವಿನ ಹಾರಗಳು ನೋಡಿ ಹೇಗಿದೆ ಅಂತ, ಸಖತ್ತಾಗವೆ ಹೂವಿನ ಹಾರಗಳು. ಹಾಗೆ ಮುಂದಕ್ಕೆ ಹೋದ್ವಿ. ಹೂವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಫ್ರೆಶ್ ಆಗಿದೆ. ತುಳಸಿ ಹಾರ ನೋಡಿ, ಇದ್ರ ಹಾರ ನೋಡಿ ಹೇಗಿದೆ ಅಂತ. ಅಲ್ಲೇ ನಿಂತ್ಕೊಂಡು ಹಾಗೆ ಫಸ್ಟ್ ಟೈಮಲ್ಲಿ ಹೋಗಿದೆ ಅಂತ ಎಲ್ಲ ವಿಡಿಯೋ ಮಾಡ್ಕೊಂಡ್ವಿ. ಹೇಗಿದೆ ನೋಡಿ, ಚೆನ್ನಾಗಿದೆಯಾ? ನಮ್ಮ ಹುಡುಗಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲು, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಫಾಲೋ ಮಾಡಿ ಫ್ರೆಂಡ್ಸ್, ನನ್ನ ಚಾನಲ್ ಫಾಲೋ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನನ್ನ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು. ನಿಂಬೆಹಣ್ಣಿದೆ ನೋಡಿ, ನಿಂಬೆಹಣ್ಣು. ಮತ್ತು ಫ್ರೆಂಡ್ಸ್, ವಿಡಿಯೋ ಎಲ್ಲ ನೋಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಬಾಯ್.